ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕೊಪ್ಪ ಗ್ರಾಮದ ಸರ್ಕಲ್ನಲ್ಲಿ ಆಟೋ ಚಾಲಕರಿಗಾಗಿ ಆಟೋ ನಿಲ್ದಾಣದ ನಿರ್ಮಾಣದ ಬಗ್ಗೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೂ ಆಟೋ ಚಾಲಕರಿಗೂ ಸುಮಾರು 1 ವಾರದಿಂದ ಗುದ್ದಾಟ ಪ್ರಾರಂಭವಾಗಿದೆ. ಕಾರಣ ಆಟೋ ನಿರ್ಮಾಣ ಮಾಡಲು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುತ್ತದೆ. ಅಲ್ಲಿಯ ಆಟೋ ಚಾಲಕರೆಲ್ಲರೂ ಅಲ್ಲಿಯ ಸ್ಥಳೀಯರಾದ ಸಮಾಜ ಸೇವಕಿ ಹಾಗೂ ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಅನುಪಮ ಸುಮಾರು 40,000 ಖರ್ಚು ಮಾಡಿ ಆಟೋ ನಿಲ್ದಾಣದ ಶೆಡ್ ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ಆದರೆ ಇವರು ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಆಟೋ ನಿಲ್ದಾಣ ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ. ಆದ ಕಾರಣ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ಸುಮಾರು 4 ದಿನದಿಂದ ತೆರವು ಮಾಡಲು ಪ್ರಯತ್ನ ಪಡುತ್ತಿದ್ದರು. ದಿನಾಂಕ 27/1/2026 ಬೆಳಗ್ಗೆ 11 ಗಂಟೆಗೆ ಆಟೋ ನಿಲ್ದಾಣದ ಉದ್ಘಾಟನೆ ನಡೆಯಬೇಕಿತ್ತು. ಆದರೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಪಂಚಾಯಿತಿಯ ನಿರ್ಮಾಣದ ಬಗ್ಗೆ ಅಲ್ಲಿಯ ಸ್ಥಳೀಯರು ಆಟೋ ಚಾಲಕರಿಗೂ ಹಾಗೂ ಪಂಚಾಯಿತಿ ಆಡಳಿತ ಮಂಡಳಿಗೂ ಮಾತಿನ ಚಕಮಕಿ ನಡೆಯಿತು. ಮೇಲಿಂದಲೇ ಆದೇಶ ಬಂದಿದೆ. ಈಗ ನೀವು ಪಟ್ಟಣ ಪಂಚಾಯತಿ ಮಾಡ್ತೀರಾ ಅಂತ ಹೇಳಿ ಯಾರು ಕೇಳ್ತೀರಾ? ನೀವು ಪಟ್ಟಣ ಪಂಚಾಯತಿ ಮಾಡ್ತೀರಾ? ಈಗ ಕುಶಾಲನಗರದಲ್ಲಿ ಇದ್ದೀರಾ, ಯಾರು ಪರ್ಮಿಷನ್ ತಗೋತೀರಾ? ಸ್ಥಳೀಯ ಸರ್ಕಾರ ಪಂಚಾಯತ್ ಇಂಟಿಮೇಷನ್ ಯಾರು ತಗೊಳ್ಳೇಬೇಕು. ಈಗ ಅವ್ರು ಆಕ್ಚುಲಿ ಅದು ಡಿಫಾಲ್ಟ್ ಆಗ್ಬಿಟ್ಟಿದೆ. ಆಟೋ ಚಾಲಕರು ಫಸ್ಟ್ ಬಂದು ನಿಮ್ಮ ಅವಕಾಶ ಬೇಡಿ ಪಂಚಾಯತ್ ಮಾಡಬೇಕು ಅಂತ ನಮ್ಮ ಪಂಚಾಯತ್ ಸರ್ವಾನುಮತ ತೀರ್ಮಾನ ಮಾಡಿದ್ದಾರೆ. ಕೆಲಸ ಸ್ಟಾರ್ಟ್ ಮಾಡಿರೋದು ಇವಾಗ ಈ ತರ ಹೇಳ್ತಾ ನಮ್ಮ ಪಂಚಾಯತಿ ಪರ್ಮಿಷನ್ ತಗೊಂಡು ನೀವು ಮಾಡಿ ಮತ್ತೆ ನಾವು ಅದು ಪರ್ಮಿಷನ್ ತಗೊಂಡೇ ಮಾಡಿರೋದು. ಪಂಚಾಯತಿ ಬಂದಿದ್ದೀರ, ಆಟೋದವ್ರು ಬಂದಿದ್ದಾರಲ್ಲ, ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಾರವರು ಮಾತನಾಡಿ, ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಇವರು ಏಕಾಏಕಿ ಆಟೋ ನಿಲ್ದಾಣ ಮಾಡಿದ್ದಾರೆ. ಇವರು ಕಾನೂನು ರೀತಿ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದು ನಿರ್ಮಾಣ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದರು. ಬರೋದು ತಪ್ಪು ಅಂತ ನಾವು ಹೇಳಲ್ಲ. ದಾನಿಗಳು ಮಾಡಿದ್ರೆ ಒಳ್ಳೆ ಕೆಲಸಗಳನ್ನ ಅದಕ್ಕೆ ನಮ್ಮ ಸಪೋರ್ಟ್ ಐತೆ. ದಾನಿಗಳು ಅದು ಯಾವ ರೀತಿ ಮಾಡಬೇಕು, ಪಂಚಾಯತಿಯವ್ರ ಹತ್ರ ಬಂದು ಏನು ಅನುಮತಿ ಏನು ತೊಗೋಬೇಕು ಅನ್ನೋ ಏನು ರೂಲ್ಸ್ಗಳಿದ್ದಾವೆ ಆ ಥರ ಮಾಡೋದು ನಮ್ಮದೇನು ತಪ್ಪಿಲ್ಲ. ಇದು ನಾವೇನು ಇದು ತಪ್ಪು ಅಂತ ಹೇಳಲ್ಲ. ಅದನ್ನು ಅವರು ಕ್ರಮಬದ್ಧವಾಗಿ ಮಾಡಿದರೆ ನಮ್ಮದೇನು ಅದರಲ್ಲೇನು ಇದಿಲ್ಲ. ಅಲ್ಲ, ಕಾನೂನು ಪ್ರಕಾರವಾಗಿದ್ದರೆ ಒಪ್ಕೋತೀವಿ. ಕಾನೂನು ಪ್ರಕಾರವಾಗಿದ್ದರೆ ಅದು ಒಪ್ಕೊಳ್ಳೋಂಥ ವಿಷಯಗಳಾದರೆ ಒಪ್ಕೊಳ್ಳಲ್ಲ. ಹೌದು, ಕಾನೂನು ಪ್ರಕಾರವಾಗಿರಬೇಕು. ಅದು ಪಂಚಾಯತಿಗೆ ಬಂದು PDOಗೆ ಅದೇನು ಅರ್ಜಿ ಕೊಡಬೇಕು ಆ ಥರ ಎಲ್ಲ ಏನು ರೂಲ್ಸ್ ಇದೆ ಆ ಥರ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಇದೂ ಅಷ್ಟೇ, ಇದಕ್ಕೂ ಏನು ಅಭ್ಯಂತರ ಇದು ಮಾಡ್ತಿರ್ಲಿಲ್ಲ. ಅವ್ರು ರೂಲ್ಸ್ ಪ್ರಕಾರ ಮಾಡ್ತಿಲ್ಲ. ಮತ್ತು ನಾನು ಕೇಳ್ಕೊಂಡಿದ್ದೆ ಅವ್ರನ್ನ, ಸೋಮವಾರ ನಾವು ಸಭೆ ಕರೆದು ಅವ್ರು ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನದ ಪ್ರಕಾರ ಮಾಡೋಣ ಅಂದ್ರೂ ಅದನ್ನ ಅಷ್ಟು ಹೇಳಿದ್ರು ಆ ತೀರ್ಮಾನನ ಕೇಳದೆ ರೀತಿ ಮಾಡ್ತಾ ಇದ್ದಾರೆ. ಅದೊಂದು ನಮ್ಮ ಪಂಚಾಯತಿಗೆ ಅವಮಾನ ಆದ ರೀತಿ ಆಯಿತು ಅಂದ್ಬಿಟ್ಟು ಅಷ್ಟೇ ಬೇಜಾರಾಗಿ ನಾವು ಈ ಥರ ಇದು ಮಾಡಿದ್ವಿ. ಇದೇ ರೀತಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಮಾತನಾಡಿ, ಯಾರೋ ಖಾಸಗಿಯವರ ದಾನದಲ್ಲಿ ಆಟೋ ನಿಲ್ದಾಣ ಮಾಡೋದಕ್ಕಿಂತ ನಮ್ಮ ಪಂಚಾಯತಿ ಅನುದಾನದಲ್ಲೇ ನಾವು ಆಟೋ ನಿಲ್ದಾಣ ಶೆಡ್ ನಿರ್ಮಾಣ ಮಾಡಿಕೊಡುತ್ತೇವೆ ಎಂದರು. ಇವರು ನಮ್ಮ ಪಂಚಾಯತಿಯಿಂದ ಅನುಮತಿ ಇಲ್ಲದೆ ನಿರ್ಮಾಣ ಮಾಡಿರುವುದು ಅಸಿಂಧು ಎಂದರು. ಇವತ್ತೇನು ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ ಆಟೋ ನಿಲ್ದಾಣದ ಬಗ್ಗೆ. ಇದನ್ನು ಯಾರೋ ಒಬ್ಬ ಸ್ಥಳೀಯ ಖಾಸಗಿ ವ್ಯಕ್ತಿಯೊಬ್ಬರು ನಿರ್ಮಿಸಿದ್ದಾರೆ ದಾನಿಗಳು. ಇದು ಪಂಚಾಯಿತಿ ಯಾವುದೇ ಅನುಮತಿ ಇಲ್ಲದೆ ಮತ್ತು ಪೊಲೀಸರ ಅನುಮತಿ ಇಲ್ಲದೆ ನಿರ್ಮಾಣ ಆಗಿದೆ. ಈಗ ಇದನ್ನು ವೆಕೇಟ್ ಮಾಡಿ ಪಂಚಾಯಿತಿ ಸ್ಪಾನ್ಸರ್ಶಿಪ್ಪಿಂದ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತಿನ ಸಾಮಾನ್ಯ ಸಭೆ ತೀರ್ಮಾನ ಕೈಗೊಂಡಿದೆ. ಮತ್ತು ಈಗೇನು ಖಾಸಗಿ ವ್ಯಕ್ತಿ ಹಾಕಿದ್ದಾರೆ ಇದನ್ನು ತೆಗೆಸಿ ಪಂಚಾಯಿತಿಯಿಂದ ಈ ಆಟೋ ನಿಲ್ದಾಣವನ್ನು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕಿ ಅನುಪಮರವರು ಮಾತನಾಡಿ, ನಾವು ಮೊದಲೇ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯವರ ಹತ್ತಿರ ಅನುಮತಿ ಪಡೆದು
ನಾವು ಆಟೋ ನಿಲ್ದಾಣ ನಿರ್ಮಾಣ ಮಾಡಿರುವುದು ಇದು ರಾಜಕೀಯ ಪ್ರೇರಣೆಯಿಂದ ಇಲ್ಲಿಯ ಕೆಲವು ಸದಸ್ಯರುಗಳು ನನ್ನ ರಾಜಕೀಯ ಏಳಿಗೆಯನ್ನು ಸಹಿಸಲಾಗದೆ ನಾನು ಕೂಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೈಸೂರು ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷೆ ಆಗಿದ್ದೇನೆ. ಆದರೂ ಕೂಡ ನನ್ನ ಒಳ್ಳೆಯ ಕೆಲಸಕ್ಕೆ ಮೇಲ್ಮಟ್ಟದವರು ಕೂಡ ಗೌರವ ಕೊಡುತ್ತಿಲ್ಲ. ಇಲ್ಲಿ ಸದಸ್ಯರು ಏನೇ ಮಾಡಿದರೂ ನಾನು ಭಯಪಡುವುದಿಲ್ಲ. ನನ್ನ ಸಮಾಜ ಸೇವೆಯನ್ನು ಮುಂದುವರಿಸುತ್ತೇನೆ ಎಂದರು. ಸಮಾಜ ಸೇವೆ ಮಾಡ್ಕೊಂಡು 2 ವರ್ಷದಿಂದ ಬರ್ತಾ ಇದ್ದೀನಿ. ಸ್ಕೂಲ್ಗಳಿಗೆ, ಬಡ ಮಕ್ಕಳುಗಳಿಗೆ ಎಲ್ಲರಿಗೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೀಗೇನೆ ನಾವು ಆಟೋ ಸ್ಟ್ಯಾಂಡ್ಗೆ ಆಟೋದವ್ರಿಗೆ ಪಾಪ ಏನಾದರೂ ಮಾಡಬೇಕು ಅಂತ ಅನಿಸಿ ನಾನು ಆಟೋ ಅಧ್ಯಕ್ಷರನ್ನ ಮೀಟ್ ಮಾಡಿ ಆಟೋ ಸ್ಟ್ಯಾಂಡಿಗೆ ನಿಮಗೆ ಏನಾದ್ರು ಬೇಕಾ, ಏನು ಬೇಕು ಅಂತ ಕೇಳಿದಾಗ ಆಟೋದವರು ನಮಗೆ ಮಳೆಯಲ್ಲಿ ಬಿಸಿಲಿಗೆ ಅಂತ ಹೇಳಿಬಿಟ್ಟು ನಾನು ಸಮಾಜ ಮೇಡಮ್ ಬಿಸಿಲಿದೆ ತುಂಬ, ನಮಗೆ ಏನಾದ್ರು ಮಳೆ ಗಿಳೆಗೆಲ್ಲ ಅನ್ನೋಕ್ಕೂ ನಮ್ಗೆ ಆಟೋ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ಆಟೋ ಸ್ಟ್ಯಾಂಡ್ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡು PDO ಹತ್ರ ಬಂದು ಮಾತಾಡಿದ್ದಾರೆ. ಆಟೋದವರು 2-3 ಜನ ಬಂದು ಮಾತಾಡಿದ್ದಾರೆ. ನಮಗೆ ಅದು ರೂಲ್ಸ್ ಬರಲ್ಲ, ನೀವು ಹೋಗಿ SI ಹತ್ರ ಮಾತಾಡಿಕೊಂಡು ಪರ್ಮಿಷನ್ ತೊಗೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಬಂದು SI ಬಂದು ಸ್ಪಾಟಿಗೆ ಬಂದು ನೋಡಿದ್ದಾರೆ. ಸ್ಪಾಟಿಗೆ ಬಂದು ನೋಡಿಬಿಟ್ಟು ಪ್ರತಿಯೊಂದೂ ಆಯಿತು ಸ್ಪಾಟ್ ಸೈಡಿಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ನೋಡಿದ್ರೆ 2 ದಿವಸದಿಂದ ಎಲ್ಲರೂ ಫುಲ್ ಉಲ್ಟಾ ಹೊಡಿತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಬೇರೆಯವ್ರು ಬಂದಿದ್ರೆ ಯಾರು ಏನು ಮಾತಾಡ್ತಿರ್ಲಿಲ್ಲ. ನಾನು ಮಾಡಿರೋದ್ರಿಂದ ಅಂತ ಏನು ಅಂತ ಗೊತ್ತಿಲ್ಲ. ಹೈ ಪ್ಲೆಷರ್ ಇದೆ, ದೊಡ್ಡ ಲೆವೆಲಿಂದನೇ ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಇಲ್ಲಿ ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಅಷ್ಟೇ. ಪರವಾಗಿಲ್ಲ ಸರ್, ನಾನು ಏನು ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ. ನಾನು ಜನಗಳಿಗೆ ಆಟೋದವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿದ್ದೀನಿ. ಪರವಾಗಿಲ್ಲ, ಅದರಿಂದ ನನಗೇನು ಬೇಜಾರಾಗಿಲ್ಲ. ಮುಂದೆ ಜನಸೇವೆ ನಾನು ಮುಂದುವರ್ಸೇ ಒರೆಸ್ತೀನಿ. ಅದನ್ನಂತೂ ನಾನು ಬಿಡೋದಿಲ್ಲ. ಎಷ್ಟೇ ಜನ ಎದುರು ಬಂದರೂ ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ನನ್ನ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಅದು ತುಂಬ ಬೇಕು ಅಂತ ಈ ನನಗಂತೂ ತುಂಬಾ ಈ ಟಾರ್ಗೆಟ್ ಅಂದರೆ ಅಸ್ಲಾಮು ರಿಯಾಜ್ ಅನ್ನೋರು ನನಗೆ ತುಂಬಾ ಮಾನಸಿಕವಾಗಿ ನಂದು ಪೋಸ್ಟಿಂಗ್ ಆದಾಗಿಂದನೂ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ ಸರ್, ಅವರು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಾನು ಬೆಳಿಬಾರ್ದು ಅನ್ನೋದಕ್ಕೋಸ್ಕರ ಅವರು ನನ್ನ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆ ಇರೋರೆಲ್ಲರೂ ಸೇರಿಕೊಂಡು ನನ್ನ ವಿರೋಧ ಮಾಡ್ತಾ ಇದ್ದಾರೆ. ನಾನು ಬೆಳಿಬಾರ್ದು, ನಾನು ಹೆಸರು ಮಾಡಬಾರ್ದು, ಅವರು ಮಾಡೋಕ್ಕಾಗಲ್ಲ ಸರ್, ನನ್ನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪರವಾಗಿಲ್ಲ, ಅವ್ರು ಬಿಟ್ಟಿಲ್ಲ ಅಂದರೆ ನನ್ನ ಕೈಯಲ್ಲಿ ಏನಾಗಿದೆ ನಾನು ಮಾಡೇ ಮಾಡ್ತೀನಿ. ಹಾಗೆ ಆಟೋ ಚಾಲಕ ಹಾಗೂ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು ಮಾತನಾಡಿ, ಎಷ್ಟೋ ವರ್ಷಗಳಿಂದ ಆಟೋ ಚಾಲಕರು ಬಿಸಿಲು ಮಳೆ ಗಾಳಿ ಎನ್ನದೇ ನಾವು ದುಡಿಯುತ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗೆ ಹೇಳಿದರೂ ಕೂಡ ಯಾವುದೇ ಕಾರ್ಯಗತವಾಗಿಲ್ಲ. ಈಗ ಅನುಪಮರವರು ಈ ನಿಲ್ದಾಣ ಮಾಡಿಕೊಡುತ್ತೇನೆ ಎಂದಾಗ ಇಷ್ಟೆಲ್ಲ ಘಟನೆ ನಡೀತಿದೆ ಎಂದರು. ಇದು ಆಟೋ ಡ್ರೈವರ್ಗಳು ದಾನಿಗಳಿದ್ದಾರೆ, ನಮಗೆ ಆಟೋ ಶೆಡ್ ಹಾಕಬೇಕು ಅಂತ ಹೇಳಿದ್ರು. ನಾನಾಗ PDOಗೆ ಫೋನ್ ಮಾಡಿದೆ. PDOಗೆ ಫೋನ್ ಮಾಡಿದಾಗ ನಮಗೆ ರೋಡ್ ಸೈಡ್ ಜಾಗ ನಮ್ಗೆ ಸಂಬಂಧ ಬರೋದಿಲ್ಲ, PW ಅವ್ರನ್ನ ಕೇಳ್ಕೋಬೇಕು, ಆಮೇಲೆ ಪೊಲೀಸ್ ಸ್ಟೇಷನ್ ಒಂದು ಪರ್ಮಿಷನ್ ತಗೋಬೇಕು, SIನ ಕೇಳ್ಕೋಬೇಕು ಅಂತ ಹೇಳಿದ್ರು. ಈ ಆಟೋ ಡ್ರೈವರ್ ಅವರಿಗೆ ನಾನು ಹೇಳಿದೆ, ಈ ಮಂಜು ಅನ್ನೋರಿಗೆ ಆಟೋ ಡ್ರೈವರ್ಗೆ ಹೇಳಿದೆ. ಅವರು ಸರಿ ಆಯಿತು ನಾವು ಕೇಳ್ಕೊಂಡು ಮಾಡ್ತೀವಿ SI ಅವ್ರನ್ನ ಅಂತ ಹೇಳಿದ್ರು. ಅವರು SIನ ಕೇಳ್ಕೊಂಡು ಬಂದರು. SI ಜಾಗ ನೋಡಿದ್ರಂತೆ. ಜಾಗ ನೋಡಿ ನಂತರ ಶೆಡ್ ಹಾಕ್ಕೊಂಡಿದ್ದಾರೆ. ಮೇಡಮು ದಾನಿಗಳು ನಮ್ಗೆ ಗೊತ್ತಿತ್ತಿಲ್ಲ ಮೇಡಮು ದಾನಿಗಳು ಅಂತ. ಮೇಡಮ್ ದಾನಿಗಳು ಮಾಡಿದ್ದಾರೆ. ಅದರಿಂದ ಈಗ ತೆಗಿಬೇಕು ಅಂತ ಎಲ್ಲ ಮೆಂಬರ್ಗಳು ಸೇರಿ ಒಂದು ಇದು ಮಾಡಿದ್ದಾರೆ, ತೀರ್ಮಾನ ಕೈಗೊಂಡಿದ್ದಾರೆ. ಈಗ ಅದರಿಂದ ಅವರು ತೆಗಿಬೇಕಂತ ಹೇಳ್ತಿದ್ದಾರೆ. ಈಗ ಬಾಡಿಗಳು ಯಾರು ಈಗ ಮಾಡಿಕೊಟ್ಟಿಲ್ಲ. ಆದರೂ ಈಗ ಈ ಆಟೋ ಡ್ರೈವರ್ಗಳು ಬಂದು ಕೇಳಲೂ ಇಲ್ಲ. ಆದರೆ ಮೇಡಮ್ ಬಂದು ಮಾಡಿಕೊಡ್ತೀನಿ ಅಂತ ಆಟೋ ಡ್ರೈವರ್ಗೆ ಹೇಳಿದ್ರಂತೆ. ಅವರಾಗಿ ಮುಂದೆ ಬಂದು ನಿಂತ್ರಂತೆ. ಆಟೋ ಡ್ರೈವರ್ಗಳು ನಮ್ಮನ್ನು ಕೇಳಿದ, ಪಂಚಾಯತಿ ಬಂದು ಇದುವರೆಗೂ ಕೇಳಿಲ್ಲ. ಆದರೆ ಮೇಡಮು ಏನೋ ಬಂದು ಆಟೋ ಡ್ರೈವರ್ಗಳಿಗೆ ನಾನು ಮಾಡಿಕೊಡ್ತೀನಿ ಶೆಡ್ನ ಅಂತ ಹೇಳಿದ್ದಾರೆ. ಅದರಿಂದ ಇವರು ಮಾಡಿಕೊಟ್ಟಿದ್ದಾರೆ ಡ್ರೈವರ್ಗಳಿಗೆ. ಇದೇ ಸಂದರ್ಭದಲ್ಲಿ ಕೊಪ್ಪ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಆಟೋ ಚಾಲಕರು, ಸ್ಥಳೀಯ ಮುಖಂಡರು, ಅನೇಕ ಸ್ಥಳೀಯರು ಭಾಗವಹಿಸಿದರು. ಪಂಚಾಯತಿ ಬೆಲೆನೇ ಇಲ್ಲ ಅಂತ ಮಾಡ್ತಾರೆ.